ಕ್ರಾಂತಿ ಆಯಿತು. ಸಿದ್ದರಾಮಯ್ಯನವರು ಮೂಗಿನಡಿನಲ್ಲಿ ಅವರ ಕಣ್ಣಳತೆ ಒಳಗಡೆ 2,500 ಕೋಟಿ ರೂಪಾಯಿಗೂ ಹೆಚ್ಚಿನ ಸರ್ಕಾರಿ ಆಸ್ತಿಯ ದುರುಪಯೋಗ ಸಿದ್ದರಾಮಯ್ಯನವರ ಕೃಪಾ ಕಟಾಕ್ಷದಲ್ಲೇ ನಡೆದಿದೆ ಅನ್ನೋದನ್ನು ಕೇಳಿ ದಿಗ್ಭ್ರಮೆ ಆಯಿತು. ದಲಿತರಿಗೆ ನಿವೇಶನ ಕೊಡೋಕ್ಕೆ ಇವರ ಹತ್ರ ನಿವೇಶನ ಇಲ್ಲ, ಬಡವರಿಗೆ ನಿವೇಶನ ಕೊಡೋಕ್ಕೆ ಇವರ ಹತ್ರ ನಿವೇಶನ ಇಲ್ಲ, ಕಳ್ಳರು ಕಾಕರಿಗೆ ಬೇನಾಮಿಯಾಗಿ ಕೊಡೋದಕ್ಕೆ ಎಲ್ಲ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ತಾರೆ. ಇದ್ರದ್ದೊಂದು ಸಮಗ್ರ ತನಿಖೆ ಆಗಬೇಕು ಮತ್ತು ಯಾರು ತಪ್ಪಿತಸ್ಥರಿದ್ದಾರೆ ತಲೆದಂಡನೂ ಆಗಬೇಕು. ನಮಗೆ ಇದರ ಪ್ರೈಮರಿ ಇನ್ಫಾರ್ಮೇಷನ್ ಸಿಕ್ಕಿದೆ. ಇನ್ನಷ್ಟು ಸಮಗ್ರ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. ಆ ಸಮಗ್ರ ಮಾಹಿತಿಯ ಜೊತೆಗೆ ಇದಕ್ಕೆ ವಿಧಾನಸೌಧದ ಒಳಗೆ ಮತ್ತು ಹೊರಗೆ ಹೋರಾಟವನ್ನು ರೂಪಿಸ್ತೇವೆ. ಇದು ಒಂದು ಮಹಾ ಮೋಸ ನಡೆದಿರ್ತಕ್ಕಂಥದ್ದು. ಮೈಸೂರಿನ ಮಹಾರಾಜರು ಒಂದು ಸುಂದರ ನಗರವಾಗಿ ನಿರ್ಮಾಣ ಮಾಡಿದ್ರು. ಆದರೆ ಇವರೆಲ್ಲ ಕಳ್ಳರು ಕಾಕರು ಇದನ್ನು ಲೂಟಿ ಹೊಡೆಯೋಕ್ಕೆ ಉಪಯೋಗಿಸ್ಕೊಂಡ್ಬಿಟ್ಟಿದ್ದಾರೆ. ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರೋ ಸಂಗತಿ. ನೋಡಿದ್ರೆ ಭಯ ಆಯಿತು. ಅಂದರೆ ಲಕ್ಷ ಲಕ್ಷ ಅಡಿನ ಏನು ಇವರ ಫಾದರ್ ಮನೆ ಪ್ರಾಪರ್ಟಿ, ಇವರ ಅಬ್ದಿರ್ ಮನೆ ಪ್ರಾಪರ್ಟಿ ಅನ್ನೋದು ಬರೆದು ಕೊಟ್ಟಿದ್ದಾರೆ. ದುಡ್ಡಿಗೆ ಲೂಟಿ ಹೊಡೆದಿದ್ದಾರೆ. ದೊಡ್ಡವರು ಕೃಪಾ ಕಟಾಕ್ಷ ಇಲ್ದಲೇ ಯಾರೋ ಕಮಿಷನರು ಮಾಡಿರ್ತಾನೆ ಅಂತ ನಾನು ನಂಬೋದಿಲ್ಲ. ದೊಡ್ಡವರ ಕೃಪಾ ಕಟಾಕ್ಷ, ಅವರ ಬೆಂಬಲ, ಅವರ ಸಹಕಾರದೊಂದಿಗೆ ಈ ಲೂಟಿ ನಡೆದಿದೆ ಅಂಥೇಳಿ ಅನಿಸುತ್ತೆ. ಶ್ರೀವತ್ಸ ಅವರು ಮತ್ತು ನಮ್ಮ ರಘು ಕೌಟಿಲ್ಯ ಅವರು ಈ ವಿಷಯವನ್ನು ಎತ್ತಿದ್ದಾರೆ. ನಾನು ಒಂದಷ್ಟು ಪ್ರೈಮರಿ ಇನ್ಫಾರ್ಮೇಷನ್ ತಗೊಂಡಿದ್ದೀನಿ. ಇನ್ನಷ್ಟು ಮಾಹಿತಿಯನ್ನು ಇವ್ರ ಕಡೆಯಿಂದ ಕೇಳಿದ್ದೀನಿ. ಆ ಮಾಹಿತಿ ತಗೊಂಡ ನಂತರ ಪಕ್ಷದ ಕಡೆಯಿಂದಲೂ ನಾವು ಹೋರಾಟವನ್ನು ರೂಪಿಸ್ತೇವೆ. ಈ ಅನ್ಯಾಯ ಸಹಿಸ್ಕೊಳ್ಳೋಕ್ಕಾಗಲ್ಲ. ಮೈಸೂರಿನ ಜನರಿಗೂ ಕೂಡ ಇವರು ಮಾಡಿರೋ ಮೋಸದ ಬಗ್ಗೆ ಜನರಿಗೆ ತಿಳಿಸೋ ಕೆಲಸ ಮಾಡ್ತೀವಿ. ಎಲ್ಲ ಒಂದು ಕಡೆ CM ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರ ಒಂದು ಗ್ಯಾಂಗ್ ಇದರಲ್ಲಿ ಇದೆ ಅಂತಕ್ಕಂಥ ಆರೋಪವನ್ನು ಇವತ್ತು ಏನು ವಿಶ್ವನಾಥ್ ಅವರು ಮಾಡಿದ್ದಾರೆ. ಅಲ್ಲ, ಈಗ ಯಾರ್ಯಾರಿದ್ದಾರೆ ಅನ್ನೋದು ತನಿಖೆ ಆಗಬೇಕು. CBI ತನಿಖೆ ಕೇಳಿದ್ದೀವಿ. ಇವರು COD ಅಂದರೂ ಮುಚ್ಚಾಕ್ತಾರೆ. ಯಾಕೆಂದರೆ ಬೇಲಿನೇ ಎದ್ದು ಒಂದು ಮಾತಿದೆಯಲ್ಲ, ಏನದು, ಏರಿ ನೀರುಂಬಡೆ, ಬೇಲಿ ಹೊಲ ಮೇಯ್ದೊಡೆ, ಆಮೇಲೆ ತಾಯ ಹಾಲೆ ನಂಜಾಗೆ ಕೊಲುವಡೆ, ಇನ್ನಾರಿಗೆ ದೂರಲ್ಲಿ ಕೂಡಲ ಸಂಗಮ ದೇವ ಅಂತ ಇವರು ಕಾಯಬೇಕಾದವರೇ ಲೂಟಿ ಹೊಡಿಯಕ್ಕೆ ನಿಂತರೆ, ಯಾರನ್ನ ನಾವು ಕಾವಲುಗಾರರು ಅಂತ ಇವರೇ ಲೂಟಿಗೆ ನಿಂತರೆ ಇನ್ನೇನಾಗುತ್ತೆ ಹೇಳಿ? ಇದು ಬರೀ ಮೈಸೂರಲ್ಲಿ ಮಾತ್ರ ಇದೆಯೋ, ರಾಜ್ಯದ ಉದ್ದಗಲಕ್ಕೂ ಇದೇ ಥರದ್ದು ಮಾಡಿದಾರೋ ಅಂತ ತಿಳಿಬೇಕಾದ ಅವಶ್ಯಕತೆ ಇದೆ. ಮೈಸೂರಿನ 4 ಪಟ್ಟು ಬೆಲೆ, 5 ಪಟ್ಟು ಬೆಲೆ ಬೆಂಗಳೂರಿನ ಭೂಮಿಗಿದೆ. ಬೆಂಗಳೂರಿನಲ್ಲಿ ಇನ್ನೇನೇನು ಲೂಟಿ ಹೊಡೆದಿದ್ದಾರೋ, ಮೈಸೂರಿನಲ್ಲೇ ಈ ನಮೂನೆ ಲೂಟಿ ಆದರೆ ಮೈಸೂರಿನ ಜನ, ನೀವು ಸೂಕ್ಷ್ಮ ಜನ, ನೀವು ಸ್ವಲ್ಪ ಗಮನಿಸ್ತೀರಿ. ಇಲ್ಲೇ ಈ ಥರದ ಲೂಟಿ ಮಾಡಿದ್ದಾರೆ ಅಂದರೆ ಇನ್ನು ಬೆಂಗಳೂರಂಥ ಕಡೆಗಳಲ್ಲಿ, ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಇನ್ನೇನೇನು ಲೂಟಿ ಹೊಡೆದಿದ್ದಾರೋ ನೋಡಬೇಕು. ಇದು ಒಂದು ರೀತಿಯ ಖತರ್ನಾಕ್ ಗ್ಯಾಂಗು. ಬಹುಶಃ ಇವ್ರ ಮುಂದೆ ಅವನು ಯಾರೋ ಒಬ್ಬ ಇದ್ನಲ್ಲ, ಚಾರ್ಲ್ಸ್ ಸೋಬ್ರಾಜ್, ಅವನು ಇವ್ರ ಮುಂದೆ ಸತ್ತ. ಇವರು ಚಾರ್ಲ್ಸ್ ಸೋಬ್ರಾಜನ್ನು ಮೀರಿಸುವಷ್ಟು ಖತರ್ನಾಕ್ಗಳಿದ್ದಾರೆ. ಆ ಥರ ಲೂಟಿ ಹೊಡೆದಿದ್ದಾರೆ. ಯಾವುದು ನೋಡ್ರಿ, 69ನೇ ಇಸ್ವಿನಲ್ಲಿ ಅಂತೆ, 69ನೇ ಇಸ್ವಿ ವಯಸ್ಸಾದ್ರೆ 54-55 ವರ್ಷದ ನಂತರ ಅವರಿಗೆ ಬದಲಿ ನಿವೇಶನ ಕೊಡೋದಂತೆ. ಇನ್ನೇನು ಮೋಸಗಾರರಿದ್ದಾರೆ, ಇನ್ನೇನು ಲೂಟಿಕೋರರಿದ್ದಾರೆ. ಇವ್ರನ್ನೆಲ್ಲರೂ ಹಾಗೆ ನೀವು ಕೋರ್ಟಿನ ಕಡೆ ಹಸಿರೆ ಆಗೋದಿಲ್ಲ. ಹಿಂದಿನ ಕಾಲದಲ್ಲಿ ತಪ್ಪು ಮಾಡಿದವರಿಗೆ ಸಾಲಕ್ಕೆ ಸರ್ಕಲಲ್ಲಿ ನೇತಾಕ್ತಿದ್ರಲ್ಲ, ಹಾಗೆ ನೇತಾಕಿದ್ರೆ ಮಾತ್ರ ಇವರಿಗೆಲ್ಲ ಬುದ್ಧಿ ಬರುತ್ತೆ. ಸರ್, ಒಂದು ಕಡೆ ರಾಜ್ಯದ ಸಚಿವರು ರಾಜಣ್ಣ ಅವರು ಒಂದು ರೀತಿ ಚಂದ್ರಶೇಖರ್ ಬಗ್ಗೆ ಸರ್ಕಾರವನ್ನು ಬೀಳಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಮಾತು. ಅವರಿಗೆ ಮೆಜಾರಿಟಿ ಕ್ಲಿಯರ್, ಸ್ಪಷ್ಟವಾದ ಬಹುಮತ ಇದೆ. ಇನ್ನೂ ಹೆಚ್ಚಿನ ಬಹುಮತವೇ ಇದೆ. ಬಹುಮತ ಇದೆ, ವಿಶ್ವಾಸ ಮತ ಇಲ್ಲ. ವಿಶ್ವಾಸ ಇಲ್ಲದೆ ಇರೋದ್ರಿಂದಾಗಿ ಅವರಿಗೆ ಅಭದ್ರತೆ, ಬಹುಮತದ ಕೊರತೆ ಇಲ್ಲ. ಬಹುಮತ ಈ BJP ಸರ್ಕಾರ ಇದ್ದಾಗ ಒಂದ್ಸರಿ 110, ಇನ್ನೊಂದ್ಸರಿ 104, ನಮಗೆ ಬಹುಮತದ್ದೇ ಕೊರತೆ ಇತ್ತು. ಇಲ್ಲಿರೋದು ಬಹುಮತ ಇದೆ, ವಿಶ್ವಾಸ ಕಳ್ಕೊಂಡಿದ್ದಾರೆ. ರಾಜ್ಯದ ಜನರ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ಅವರ ಪಕ್ಷದ ಶಾಸಕರ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ಮಂತ್ರಿಗಳು ಕೆಲವರು ಮಾತ್ರ ಬಿರಿಯಾನಿ ತಿಂತಾರೆ, ನಮಗೆ ಮಾತ್ರ ಚಿತ್ರಾನ್ನ ಮೊಸರನ್ನ ಅಂತ ಅವ್ರಿಗೆ ಕೆಲವ್ರಿಗೆ ದುಃಖ. MLAಗಳಿಗೆ ನಮಗೆ ಚಿತ್ರಾನ್ನೂ ಇಲ್ಲ, ಮೊಸರನ್ನೂ ಇಲ್ಲ ಅಂತ ಅವ್ರಿಗೆ ದುಃಖ. ಇದೆಲ್ಲ ಸೇರಿ ವಿಶ್ವಾಸ ಕಳ್ಕೊಂಡು ಬೀಳುತ್ತೆ ಸರ್ಕಾರ ಇನ್ನೂ ಸ್ವಲ್ಪ ದಿನದಲ್ಲಿ. ನಾವು ಬೀಳಿಸಬೇಕು ಅಂತ ನಾವು ಬಯಸೋದಿಲ್ಲ. ಆದರೆ ಮನೆ ಹಾಳು ಕೆಲಸ ನಿಲ್ಲಿಸಿ ಅಂತ ಅವ್ರಿಗೆ ಆಗ್ರಹ ಮಾಡ್ತೀವಿ. ಜನರ ಅನ್ಯಾಯ ಮಾಡ್ತಿದ್ರು ಅದನ್ನು ನಿಲ್ಲಿಸಿ, ರಾಜ್ಯಕ್ಕೆ ಅನ್ಯಾಯ ಮಾಡ್ತಿದ್ರು ಅದನ್ನು ನಿಲ್ಲಿಸಿ. ನಾನು ಆ ವಿವಾದಕ್ಕೆ ಹೋಗೋಕ್ಕೆ ಬಯಸೋದಿಲ್ಲ. ಕಾಂಗ್ರೆಸ್ ಒಳಗಡೆ ಎಲ್ಲ ಸರಿ ಇಲ್ಲ ಅನ್ನೋದನ್ನು ಸೂಚಿಸುತ್ತೆ. ಮತ್ತು ಜನಪರವಾಗಿರುವಂಥ ವಿಚಾರಗಳಿದ್ದಾವಲ್ಲ, ಬೆಲೆ ಏರಿಕೆ ಮಾಡಿದ್ದಾರೆ.
ಹಣದುಬ್ಬರದಲ್ಲಿ ನಮ್ಮ ರಾಜ್ಯ ದೇಶದಲ್ಲೇ 2ನೇ ಸ್ಥಾನದಲ್ಲಿದೆ. ಅಂದರೆ 6.25% ಹಣದುಬ್ಬರ ಕರ್ನಾಟಕದಲ್ಲಿರೋದು. ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದಂಥ ಖ್ಯಾತಿಗೆ ಭಾಜನರಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇವ್ರ ಹೆಸರಿನಲ್ಲಿ ಸಿದ್ದರಾಮಿಕ್ಸ್ ಅಂತಲೇ ಮಾಡಬೇಕು, ಎಕನಾಮಿಕ್ಸನ್ನು ಸಿದ್ದರಾಮಿಕ್ಸ್ ಅಂತ ಮಾಡಬೇಕು. ಇವರ ಕಲ್ಯಾಣ ರಾಜ್ಯದಲ್ಲಿ ಬೆಲೆ ಏರಿಕೆ ಎಲ್ಲ ಬೆಲೆನೂ ಏರಿಸಿದ್ದಾರೆ. ರೈತರು ಬಿತ್ತನೆ ಬೀಜದ ಬೆಲೆ ಏರಿಸಿದ್ರು, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ್ರು, ಹಾಲಿನ ದರ ಏರಿಸಿದ್ರು, ನೋಂದಣಿ ಸುಂಕ ಏರಿಸಿದ್ರು, ವಿದ್ಯುತ್ ದರ ಏರಿಕೆ ಮಾಡಿದ್ರು, ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡಿದ್ರು, ಪಾಣಿ ಮತ್ತು ಇನ್ಕಮ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್ ದರನೂ ಏರಿಸಿದ್ರು. 20 ರೂಪಾಯಿ ಸ್ಟಾಂಪ್ ಪೇಪರ್ ಇದ್ದದ್ದು ತೆಗೆದು 100 ರೂಪಾಯಿ ಸ್ಟಾಂಪ್ ಪೇಪರ್ ಮಾಡಿದ್ರು. ಇಷ್ಟೆಲ್ಲ ಮಾಡಿದ ಮೇಲೆ SCP TSP ದಲಿತರ ಕಲ್ಯಾಣಕ್ಕಾಗಿ ಬಳಕೆ ಆಗಬೇಕಾಗಿರ್ತಕ್ಕಂಥ ಹಣನೂ ಕೂಡ ಬೇರೆ ಕಡೆಗೆ ವರ್ಗಾವಣೆ ಮಾಡಿದ್ರು. ಈ ಥರ ಮಾಡಿರ್ತಕ್ಕಂಥ ಒಂದು ಕುಖ್ಯಾತಿ ಇವ್ರದಿದೆ. ಹಾಗಾಗಿ ಎಲ್ಲಿ ಜನರ ಸಮಸ್ಯೆ ಚರ್ಚೆ ಆಗಬಾರ್ದು ಅಂತ ಇವರೇ ನಾಟಕ ಆಡ್ತಿದ್ದಾರೆ ಅಂತೂ ನಾವು ನೋಡಬೇಕು. ಕೆಲವು ಸರಿ ನಾಟಕನೂ ಆಡ್ತಾರೆ. ನನಗೆ ಯಾರೋ ಮೊನ್ನೆ ಹೇಳ್ತಿದ್ದ, ಎಲ್ಲ ಎನ್ಕ್ವೈರಿ ಎಲ್ಲ ಮುಗಿದ್ಬಿಟ್ಟಿತ್ತಂತೆ ದರ್ಶನ್ದು, ಮತ್ತು 2 ದಿನ ಪೊಲೀಸ್ ಕಸ್ಟಡಿ ತಗೊಂಡ್ರಂತೆ. ಯಾಕೆಂದರೆ ಇನ್ನೊಂದು 2 ದಿನ ಅದು ಸುದ್ದಿ ಆದರೆ ಇವ್ರ ಬೆಲೆ ಏರಿಕೆ ಚರ್ಚೆ ಆಗಲ್ಲ ಅಂತ. ಈಗ ಏನಾದ್ರು ಇದು ನಾಟಕ ಇರ್ಬೋದು. ಇವರು ದಲಿತರಿಗೆ ಮಾಡಿರೋ ಅನ್ಯಾಯ ಚರ್ಚೆ ಆಗಬಾರ್ದು, ಬೆಲೆ ಏರಿಕೆ ಚರ್ಚೆ ಆಗಬಾರ್ದು, ಮೂಡಾದಲ್ಲಿ ಲೂಟಿ ಹೊಡೆದಿರೋ ಚರ್ಚೆ ಆಗಬಾರ್ದು. ನೀವು ಹಾಗೆ ಮಾಡ್ತೀರಿ, ನಾವು ಹಾಗೆ ಮಾಡ್ತೀವಿ. ಯಾರೋ ಸೆಲೆಬ್ರಿಟಿದು ಏನಾದ್ರು ಒಂದು ಕೇಸ್ ಆಯಿತು ಅಂದರೆ 24 ಗಂಟೆ ಅವ್ರನ್ನೇ ತೋರಿಸಿ ಜನರ ಬದುಕಿನ ಸಮಸ್ಯೆಗಳು ಚರ್ಚೆ ಆಗ್ದಂಗೆ ಮಾಡ್ತೀವಿ. ಈ ಥರ ಏನಾದ್ರು ನಾಟಕ ಆಡ್ತಿದ್ದಾರೆ ಅಂತ ನೋಡ್ಬೇಕೀಗ. ಒಬ್ಬ ಹೇಳೋದು ಜಾತಿಗೊಂದು DCM ಮಾಡಬೇಕು ಅಂತ, ಇನ್ನೊಬ್ರು ಹೇಳೋದು ನಮ್ಮವ್ರನ್ನೇ CM ಮಾಡಬೇಕು ಅಂತ. ಅವ್ರು ಹೇಳ್ತಿದ್ದಂಗೆ ಮತ್ತೊಬ್ಬರು ನಮ್ಮವರೇ CM ಆಗಿ ಮಾಡಬೇಕು ಅಂದಾಗ ಇವರ ಸಂವಿಧಾನ ಪಾಲಿಸೋರು. ಸಂವಿಧಾನದಲ್ಲಿ ಏನಾದ್ರು ಜಾತಿಗೊಬ್ಬರಿಗೆ ಮಾಡಿ ಅಂತ ಏನಾದ್ರು ಹೇಳಿದಾರ? ಅವಕಾಶ ಇದೆಯಾ? ನಾವೆಲ್ಲ ಪ್ರಮಾಣ ವಚನ ಏನಂತ ಸ್ವೀಕಾರ ಮಾಡೋದು ಹೇಳಿ? ನಾವೆಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಸಂವಿಧಾನಬದ್ಧವಾಗಿ ರಾಗ ದ್ವೇಷ ಇಲ್ಲದೆ, ಸ್ವಜನ ಪಕ್ಷಪಾತಕ್ಕೆ ಅವಕಾಶ ಇಲ್ಲದಲೇ ನಾವು ನಡ್ಕೊಳ್ತೀವಿ ಅಂತ ಪ್ರಮಾಣ ವಚನ ಸ್ವೀಕಾರ ಮಾಡೋದು. ಈ ರೀತಿ ಜಾತಿಗೆ ಒಂದು ಸರ್ಕಾರ ಮಾಡ್ಕೊಳ್ಳಿ, ಯಾರು ಬೇಡ ಅಂತ. ಸರ್, ಒಂದು ಕಡೆಗೆ ರಾಜ್ಯದಲ್ಲಿ